ಇಲ್ಲಿವರೆಗೆ ನಮ್ಮ ಶರಣರದು ಅಪ್ಪ ಮಧುಗೊಂಡ ಮಹಾರಾಜರದು ಪರಮಾತ್ಮಂದು ಚರಿತ್ರೆ ಹಾಕೋತ್ ಇಲ್ಲಿಗೆ ಬಂದದ. ಒಂದ್ ಸ್ವಲ್ಪ ಪ್ರಪಂಚದ ಸುದ್ದಿ ಹೇಳ್ತೀನಿ ಕೇಳು, ಗೊತ್ತಾಗ್ಬೇಕು. ಕನ್ಯಾ ನೋಡಕ ಹೋಗಿದಂತ ಒಬ್ಬ ಒಂದ್ ಹುಡುಗ ಕನ್ಯಾ ನೋಡಕ್ ಹೆಣ್ಣು ನೋಡಕ್ ಹೋಗಿದ್ದ. ಹೆಣ್ಣು ನೋಡಕ್ ಹೋಗಿದ್ದ. ಹೋದ ಕೂಡಲೇ 4 ಮಂದಿ ತಗೊಂಡು ಮನ್ಯಾಗ ಹೋಗಿ ಕೂತ. ಮನ್ಯಾಗ ಕೂತ ಕುಂಡ್ರನ ಆ ಹುಡುಗಿ ತಾಯಿ ವರ ನೋಡ್ಬೇಕು ಹೆಂಗದ, ಹುಡುಗಿ ಹೆಂಗದ, ಹಳೆ ಹೆಂಗದನ ನೋಡ್ಬೇಕಂತ ಒಳಗಿಂದ ಹವು ಹಾರಿ ಬಿರಿ 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 ಕೈ ಬೀಸ್ಕೋತ ಬಂದಳು. ಬಂದ ಅವನಿಗೆ ಯಾನ್ ನೋಡ್ದಳಲ್ಲ ತಾತ್ಕಾಲ ಅಲ್ಲೇ ಬೇವಶ್ ಆಗಿ ಬಿದ್ದೆ ಬಿಟ್ಲಕ್ಕಿ. ಹುಡುಗಿ ಅವ್ವ ಹಳೆಯದು ನೋಡೋಣ. ಇದು ಹೊಸಾದ ಕೇಳ್ದಂಗ ಆಯ್ತಲ್ಲ. ಹೆಂಗ ಜಗತ್ನಾಗ ಯಾರ ನನ್ನ ಮಗಳಿಗೆ ನೋಡ್ಲಿಕ್ಕೆ ಬರ್ತಾಳ ಅಂದ್ರ ಅಪ್ಪ ಹುಡುಗಿ ಅಪ್ಪನಿಗಿಂತ ತಾಯಿಗೆ ಬಹಳ ಹೌಸ್ ಇರ್ತದ್ರಿ. ಮತ್ ಹೋಗಿ ನೋಡೋಣ ಒಮ್ಮೆ ಚಕ್ರ ಬಂದು ಬಿದ್ದೆ ಬಿಟ್ಳು. ಹುಡುಗ ನೋಡನ್ರಿ, ಹುಡುಗ ನೋಡೋಣ. ಇದು ಒಟ್ಟ ಎಲ್ಲರಿಗೆ ಸೋಜಿಕಾಗ್ಯದ. ಯಾಕೆ ಬಿದ್ದಳು ಆಕೆಗೆ? ಆ ಹೆಣ್ಮಗಳಿಗೆ ಏನಾಯ್ತು? ಎಲ್ಲಿ ಬಡದು ತೋಣ ಏನ್ ಮಾಡ್ತೀರಿ ನೀವು? ದವಾಖಾನೆ ಹೆಣ್ಣು ಏನ್ರಿ? ಹಾ ಹೇಳ್ರಿ. ಮಕ್ಕಳಾಗಿದ್ದವ್ರ ತಂದೆ ತಾಯಿಗಳು ಹೆಣ್ಣು ಮಕ್ಕಳು ನೀರು ಒಗದು ನೀರು ಸಿಂಪಡಿಸಿ ಯಬುಷ್ ಯಾಕ ಕೇಳಿದ್ರು. ಯಾಕ ಅವನಿಗೆ ನೋಡೋಣ ಹಿಂಗ್ಯಾಕ್ ಮಾಡ್ತೀವಿ? ಕಣ್ಣೆ ಬೌಳಿಗೆ ಬಂದು ಬಿದ್ದಿ ಅಂತ ಕೇಳಿದ್ರು. ಏನ್ ಹೇಳ್ತಾಳ್ರಿ ಹೆಣ್ಮಗಳು? ಯಾರು ಹೇಳುದು ಗೊತ್ತಾ? ಇವ ಮೊದಲು ನನಗೆ ನೋಡಕ್ ಬಂದಿರೋದಕ್ಕೆ ಅದಕ್ಕಾಗಿ ಹೆಣ್ಮಗಳು ಚಕ್ರ ಬಂದವರಿಗೆ ದಿನ ಇವನು ಮೊದಲು ನನಗೆ ನೋಡಕ್ ಬಂದಿರೋ, ಈಗ ಮಗಳಿಗೆ ನೋಡಕ್ ಬಂದ. ಆದ್ರೆ ಇವನ್ ದಿನ ಲಗ್ನ ಆಗಿಲ್ಲ ಆತ್ ಕೇಳೋಕೆ. ಅವಘಡ ಪೇಷಂಟ್ ವಯಸ್ಸಾಗಿತ್ತು ಹುಡುಗಂದ್ರಿ. ಪ್ರಪಂಚ ಲಗ್ನ ಮಾಡ್ಕೊಳ್ಳೋದ್ರೊಳಗೆ ಜೀವನನೇ ದಂಡಿಗೆ ಬರ್ತಂದ್ರೆ ಜೀವನ ಕಟ್ಟುದು ಯಾವಾಗ? ಪ್ರಪಂಚ ಕಟ್ಟುದು ಯಾವಾಗ? ಹ್ಯಾಂಗರ್ ಇರ್ಲಿತ್ತ ಕೊಟ್ಟಳು ಮಗಳು ಕೊಟ್ಟಳು ಬಹಳ ದಿನ ಆಯ್ತು. 1 ವರ್ಷ ನಡೀತು, ಚಂದ ನಡೀತು. ಜರ ಮಾಧುಲಿಂಗದ ಬೇಡ ಸಂಕ್ರಾಂತಿ ಗಡ್ಡಿಗೆ ಹೋಗೋಣ ಅಂತೇಳಿ ಸೋಲಾಪುರಕ್ಕ ಹಿಂದ ಬಿಟ್ಟ ಗಾಡಿ ಬಿಡಾನ. ಮೊದಲು ಹೆಣ್ಣು ಸಿಗುತ್ತದೋ ಇಲ್ಲೋ ಅಂತ ಅವ್ನ ತಲೆಯಾಗಿತ್ತು. 1-2 ವರ್ಷ ಆಗನ ಯಾನ ಎಲ್ಲಿಗೆ ಬಂದಿತ್ತು ಕೂಡ ಅವ್ರ ಗಾಡಿ ಎಲ್ಲಿಗೆ ಬಂದಿತ್ರಿ? ಏನು ಕುಣಿಸ್ಕೊಂಡು ಜಾತ್ರೆ ನೋಡ್ಬೇಕಾದ್ರೆ ಹೊಂಟಿದ್ದ. ಅದು ಎಲ್ಲಿ ಬಿದ್ದದ ಪತ್ತಾನೆ ಇಲ್ಲ. ಹಿಂದಿದ್ದು ಹೇಳ್ತಾರೆ, ಏ ತಮ್ಮ ಹಿಂದ್ ನೋಡು, ಹಳೆ ಗಚ್ಚತ್ ಬ್ರೇಕ್ ಹೊಡ ತರಬ್ದ ಹಿಂದ್ ನೋಡ್ದ ಹ್ಯಾಂತಿ 100 ಕೋಟಿ ಬಿದ್ದ. ಹೋಗಿ ಅಸಹ್ಯ ಆಗುತ್ತೆ ಅಂತೇಳಿ ಎಬ್ಬಸಿ ಒಂದ್ ಸ್ವಲ್ಪ ಎಲ್ಲ ವ್ಯವಸ್ಥೆ ಕುಂಡ್ರಸದ, ನೀರು ಕುಡಿಸದ. ತುಟಿ ಗಾಯ ಆಗಿತ್ತು, ಬಡದಿದ್ರಿ ಜರ. ತುಟಿ ಗಾಯ ಹರಿದಿತ್ತು, ತುಟಿ ಜರ ಕಟ್ ಆಗಿದ್ರಿ ಅದು. ಅನ್ಸುದ ಅಲ್ಲೇ ದವಾಖಾನೆ ಹಾಸ್ಪಿಟಲ್ ಸೋಲಾಪುರದಾಗ ತೋರ್ಸದ. ಒಯ್ಬೇಕಂತೇಳಿ ದವಾಖಾನಿಗೆ ಒಯ್ದ. ದವಾಖಾನಿಗೆ ಒಯ್ಯನ ಹೋಗಿ ಕುಂಡ್ಸದ. ಡಾಕ್ಟರ್ ಸಾಹೇಬ್ ಬಂದು ಚೆಕ್ ಮಾಡಿದ್ರು, ಎಲ್ಲ ನೋಡಿದ್ರು. ನೋಡೋಣ ಏ ತಮ್ಮ ಅಂದ್ರು. ಬಾಯಿ ಮಾತ್ರ ಪೆಟ್ಟು ಭಾರಿ ಹತ್ತದ, ತುಟಿ ಮಾತ್ರ ಒಂದ್ ಸ್ವಲ್ಪ ತುಟಿ ಒಂದ್ ಸ್ವಲ್ಪ ಇದು ಆಗ್ಯದ, ಪೆಟ್ಟು ಕೂತದ, ತುಟಿ ಹರಿದ, ಹೊಲಿಗೆ ಹಾಕಬೇಕಾಗ್ತದ ಸರ್ ಅನ್ನವ. ಯಾಕ ಕೈ ಮುಗಿತೇನ್ರಿ, ಮ್ಯಾಗಿನ ತುಟಿ ಹೊಲಿಕತ್ತ 2 ಕೂಡ್ಚೆ ಹೊಡೆದ್ ಬಿಡ್ರಿ. ಕಾಣಿಸ್ತದೆ ಹೆಣ್ಮಗಳಿಗೆ. ಯಾಕೆ ಹಿಂಗ ಅಂತ ಗೊತ್ತಾ? ಪ್ರಪಂಚ ಹಂಗದ. ತಿಳ್ಕೋಬೇಕಾಗ್ಯದ, ತಿಳಿದು ಉಳಿಬೇಕಾಗ್ಯದ್ರಿ. ಅದಕ್ಕಾಗಿ ಮುಂದೆ ಸೃಷ್ಟಿಕರ್ತ ಮಾಧುಲಿಂಗ ಮಾದಣ್ಣ ಹೌದು ಮುಕ್ಕಣ್ಣ ಮುಖಂಡ ಹ್ಯಾಂಗ ಹೊರಗಾರ ಜಗ